ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ತ್ರಿಭುಜ ಮತ್ತು ಅದರ ಗುಣಗಳು ಅನ್ನುವಂತ 7ನೇ ತರಗತಿಯ ಗಣಿತದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಹೀಗಿದೆ: ಮುಂದಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ. ಹಾಗಾದ್ರೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಈ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಇದೊಂದು ತ್ರಿಭುಜದ ಚಿತ್ರ. ಹೌದಾ? ಇದೊಂದು ತ್ರಿಭುಜದ ಚಿತ್ರ. ಇಲ್ಲಿ ಎಕ್ಸ್ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂದಾಗ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಹಾಗಾದ್ರೆ ಎಲ್ಲಾ ಕಡೆ ಎಕ್ಸ್ 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 ಇರುವುದರಿಂದ ಹಾಗಾದ್ರೆ ಈ ಮೂರು ಕೋನಗಳ ಅಳತೆ ಏನಾಗ್ತಾ ಇದೆ? ಸಮ ಇದೆ ಅಂತೇಳಿ ನಾವು ತಿಳ್ಕೊಬಹುದು. ಈ ತ್ರಿಭುಜಕ್ಕೆ ಮೊದಲನೇದಾಗಿ ನಾವು ಏನ್ ಮಾಡೋಣ? ಹೆಸರನ್ನು ಕೊಡೋಣ, ಪಿ ಕ್ಯೂ ಆರ್. ಹಾಗಾದ್ರೆ ಈ ತ್ರಿಭುಜಕ್ಕೆ ಪಿ ಕ್ಯೂ ಆರ್ ಅಂತೇಳಿ ಹೆಸರನ್ನ ಕೊಡೋಣ. ಈಗ ನಾವೇನ್ ಕಂಡುಹಿಡಿಯೋಣ? ಎಕ್ಸ್ ಬೆಲೆಯನ್ನ ಕಂಡುಹಿಡಿಯೋಣ. ನೋಡಿ, ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ, ಹೌದಾ? ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಏನಾಗಿದೆ? ಪಿ ಕೋನ ಪಿ ಇಕ್ವಲ್ ಟು ಎಕ್ಸ್, ಕೋನ ಕ್ಯೂ ಇಕ್ವಲ್ ಟು ಎಕ್ಸ್, ಕೋನ ಆರ್ ಇಕ್ವಲ್ ಟು ಎಕ್ಸ್. ನೋಡಿ, ಇಲ್ಲಿ ಯಾವುದೇ ಕೋನಗಳು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಹೀಗಿದ್ದಾಗ ಯಾವ ರೀತಿಯಾಗಿ ನಾವು ಕೋನದ ಅಳತೆಗಳನ್ನ ಕಂಡುಹಿಡಿಯಬೇಕಂದ್ರೆ ನಮಗೆ ತ್ರಿಭುಜದ ಕೋನಗಳ ಗುಣಗಳು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಏನಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ? 180 ಡಿಗ್ರಿ ಅಂತೇಳಿ ನಮ್ಗೆ ಗೊತ್ತಿದೆ. ತ್ರಿಭುಜದ ಒಳಕೋನಗಳ ಮೊತ್ತ, ಹೌದಾ? ಒಳಕೋನಗಳ ಮೊತ್ತ ಎಷ್ಟಂದ್ರೆ 180 ಡಿಗ್ರಿ. 180 ಡಿಗ್ರಿ. ಹಾಗಾದ್ರೆ ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಕೋನ ಪಿ, ಕೋನ ಕ್ಯೂ, ಕೋನ ಆರ್. ನೋಡಿ, ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ. ಹಾಗಾದ್ರೆ ಇವು ಮೂರು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 180 ಡಿಗ್ರಿ ಬರ್ತಾ ಇದೆ. ಕೋನ ಪಿ ಇಕ್ವಲ್ ಟು ಎಕ್ಸ್, ಕೋನ ಕ್ಯೂ ಇಕ್ವಲ್ ಟು ಎಕ್ಸ್, ಕೋನ ಆರ್ ಇಕ್ವಲ್ ಟು ಎಕ್ಸ್ ಇಕ್ವಲ್ ಟು 180 ಡಿಗ್ರಿ. ನೋಡಿ, ಈಗ ಯಾವ ರೀತಿಯಾಗಿ ಮಾಡೋದು ಅಂದಾಗ ಎಕ್ಸ್ 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 ಇದೆ. ಹಾಗಾದ್ರೆ ಇವು ಚರಾಕ್ಷರಗಳು. ಇವನ್ನ ನಾವು ಏನಂತ ಕರಿತೀವಿ? ಚರಾಕ್ಷರಗಳು ಅಂತ ಕರಿತೀವಿ. ನೋಡಿ, ಇವುಗಳ ಹಿಂದೆ ಏನೂ ಇಲ್ಲ ಅಂದ್ರೆ ಒಂದು ಇರ್ತಾ ಇದೆ. ಹಾಗಾದ್ರೆ ಒಂದು ಎಕ್ಸ್, ಇಲ್ಲಿ ಒಂದು, ಇಲ್ಲಿ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್. ಹಾಗಾದ್ರೆ ಇಕ್ವಲ್ ಟು 180 ಡಿಗ್ರಿ. ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಇಕ್ವಲ್ ಟು 180 ಡಿಗ್ರಿ ಆದಾಗ ಇವನಷ್ಟು ಕೂಡಿಸಿದಾಗ ನಮ್ಗೆ ಏನಾಗ್ತಾ ಇದೆ? ಒಂದು 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 ಕೂಡಿಸಿದಾಗ 3x ಆಗ್ತಾ ಇದೆ. 3x ಇಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ ಇಲ್ಲಿ ನೋಡಿ, 3x ಅಂದ್ರೆ 3 ಮತ್ತು x ಗಳ ನಡುವೆ, 3 ಮತ್ತು x ಗಳ ನಡುವೆ ಇಲ್ಲಿ ಏನಿರ್ತಾ ಇದೆ? ಗುಣಾಕಾರ ಇರ್ತಾ ಇದೆ. ಈಗ x ಬೆಲೆ ಬೇಕಾಗಿದೆ. x ಅನ್ನು ಇಲ್ಲೇ ಇಟ್ಕೊಂಡು 3ನ್ನ ಆ ಕಡೆ ಕಳಿಸಿದಾಗ ಭಾಗಾಕಾರ ಆಗ್ತಾ ಇದೆ. ಆದ್ದರಿಂದ x ಇಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ, ಇಲ್ಲಿ ಗುಣಾಕಾರ ಇದ್ದದ್ದು ಈ ಕಡೆ ಒಂದು ಭಾಗಾಕಾರ ಆಗ್ತಾ ಇದೆ. 180ನ್ನ 3ರಿಂದ ಭಾಗಿಸಬೇಕು. 3 ಒಂದಲೇ 3 ಆರ್ಲೆ 18, 0ಗೆ 0. ಹಾಗಾಗಿ ಎಷ್ಟು ಬಂತು? 60 ಡಿಗ್ರಿ. ಎಕ್ಸ್ ಇಕ್ವಲ್ ಟು ಎಷ್ಟಾಯ್ತು? 60 ಡಿಗ್ರಿ. ಎಕ್ಸ್ ಇಕ್ವಲ್ ಟು 60 ಡಿಗ್ರಿ. ಹಾಗಾದ್ರೆ ಎಕ್ಸ್ ಇಕ್ವಲ್ ಟು 60 ಡಿಗ್ರಿ ಆದಾಗ ನೋಡಿ, ಕೋನ ಪಿ ಇಕ್ವಲ್ ಟು 60 ಡಿಗ್ರಿ, ಹೌದಾ? ಯಾಕಂದ್ರೆ ಎಕ್ಸ್, ಕೋನ ಕ್ಯೂ ಇಕ್ವಲ್ ಟು ಎಕ್ಸ್, ಕೋನ ಕ್ಯೂ ಇಕ್ವಲ್ ಟು 60 ಡಿಗ್ರಿ, ಕೋನ ಆರ್ ಇಕ್ವಲ್ ಟು 60 ಡಿಗ್ರಿ. ಹಾಗಾಗಿ ಕೋನ ಪಿ ಇಕ್ವಲ್ ಟು 60 ಡಿಗ್ರಿ, ಕೋನ ಕ್ಯೂ ಇಕ್ವಲ್ ಟು 60 ಡಿಗ್ರಿ, ಕೋನ ಆರ್ ಇಕ್ವಲ್ ಟು 60 ಡಿಗ್ರಿ. ಹಾಗಾದ್ರೆ ಈ ಮೂರು ಕೋನಗಳು ಎಷ್ಟಾಯ್ತು? 60 ಡಿಗ್ರಿ ಅಂತೇಳಿ ಉತ್ತರ ಗೊತ್ತಾಯ್ತು. ಈ ರೀತಿಯಾಗಿ ನಾವು ಕೋನದ ಅಳತೆಗಳನ್ನ ಕಂಡುಹಿಡಿದಿದ್ದೇವೆ.
ಹೀಗಾಗಿ ಇದೊಂದು ಎಂತ ತ್ರಿಭುಜ ಆಯ್ತಂದ್ರೆ ಸಮಬಾಹು ತ್ರಿಭುಜ. ಹೌದಾ, ಸಮಬಾಹು ತ್ರಿಭುಜ ಅಂತೇಳಿ ನಾವು ಅದನ್ನ ಹೇಳ್ಬೋದು. ಈ ರೀತಿಯಾಗಿ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.